ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಖಿಲಾಂಕ. ಇವತ್ತು ನಿಮಗೆ ಒಂದು ಹೊಸ ವಿಡಿಯೋನ ತೋರ್ಸಕ್ಕೆ ಬಂದಿದ್ದೀನಿ. ಲಕ್ಷ್ಮೇಶ್ವರ ಅನಂತನಾಥ ಸ್ವಾಮಿ ಬಸದಿ ತಿರುಳುಗನ್ನಡ ನಾಡು ಎಂದು ಪ್ರಸಿದ್ಧಿ ಪಡೆದಂತಹ ಸ್ಥಳ. ಆದಿಕವಿ ಪಂಪನ ಮೂಲಸ್ಥಾನ. ವಿವಿಧ ಜೈನ ಆಚಾರ್ಯರ ಪಾದುಕೆಗಳ ವಿಗ್ರಹ. ಅನೇಕ ರಾಜವಂಶಸ್ಥರು ಈ ಜಾಗವನ್ನು ಪೋಷಿಸಿದ್ದಾರೆ. ಅನೇಕ ಜೈನ ಸಂತರು ಹಾಗೂ ಲೇಖಕರು ಪ್ರವರ್ಧಮಾನಕ್ಕೆ ಬಂದಂತಹ ಇಲ್ಲಿ ಇದ್ದಂತಹ ಬಹಳಷ್ಟು ಜೈನ ಬಸದಿಗಳು ನಶಿಸಿ ಹೋಗಿ ತೀರ್ಥಂಕರರ ಮೂರ್ತಿಗಳು ಅನಾಥವಾಗಿ ಬಿದ್ದಿವೆ. ದೇವಚಕ್ರ ಭಟ್ಟಾರಕ, ಶಂಕರಾಚಾರ್ಯ, ಹೇಮದೇವಾಚಾರ್ಯ, ಪದ್ಮಸೇನ, ತ್ರಿಭುವನ ಚಂದ್ರ ಪದ್ಮಿತ ಮತ್ತು ರಾಮದೇವಾಚಾರ್ಯ ಇವರೆಲ್ಲರೂ ಜೈನ ಧರ್ಮದ ಪರಿಪಾಲಕರಾಗಿದ್ದು ಇಲ್ಲಿನ ಸಾಹಿತ್ಯ ಲೋಕಕ್ಕೆ ಅಪಾರವಾದ ಕೊಡುಗೆ ಕೊಟ್ಟವರು. ಲಕ್ಷ್ಮೇಶ್ವರದಲ್ಲಿ ಮೂಲತಃ ಇದ್ದಂಥ ಬಸದಿಗಳ ವಿವರ ಇಂತಿದೆ. ಅನಂತನಾಥ ಬಸದಿ, ಶಂಖ ಬಸದಿ, ತೀರ್ಥ ಬಸದಿ, ಮುಕ್ಕಳ ಬಸದಿ, ಜನನೋಜನ ಬಸದಿ, ಗಂಗಾ ಪೇರ್ಮಡಿ ಬಸದಿ, ಧವಳ ಜಿನಾಲಯ, ರಾಯ ರಾಚಮಲ್ಲ ಬಸದಿ, ಶ್ರೀ ವಿಜಯ ಬಸದಿ, ಸುರಹೊನ್ನೆ ಬಸದಿ, ಮರುದೇವಿ ಬಸದಿ, ಗೊಜ್ಜೆ ಬಸದಿ, ಆನೆ ಬಸದಿ, ಮಲಬಶೆಟ್ಟಿ ಬಸದಿ, ಗೋವಿಂದ ಬಸದಿ ಮತ್ತು ಶಾಂತಿನಾಥ ಬಸದಿ. ಆದರೆ ಈಗ ಉಳಿದಿರುವುದು ಕೇವಲ 2 ಬಸದಿಗಳು. ಅನಂತನಾಥ ಬಸದಿಗೆ ಸ್ವಾಗತ.